ನಟ ಶೋಭರಾಜ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಅಗತ್ಯಕರಿಯಾದ ವಿಚಾರ ಅಂತಲೇ ಕೂಡ ಹೇಳ್ಬೋದು. ಹೌದು, ನಟ ಶೋಭರಾಜ್ ಅವರು ಇಲ್ಲ ಅಂತ ಹೇಳ್ಬೋದು. ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಟ ಶೋಭರಾಜ್ ಅವರು ಸಿಂಹ, ಯಜಮಾನ, ಸೂರ್ಯವಂಶ, ಲಾಕ್ ಅಪ್ ಡೆತ್, ಪಾಪಿಗಳ ಲೋಕದಲ್ಲಿ ಹೀಗೆ ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಅತಿ ಹೆಚ್ಚಾಗಿ ಸಾಯಿ ಕುಮಾರ್ ಮತ್ತು ಮಾಲಾಶ್ರೀ ಅವ್ರ ಜೊತೆ ಆ್ಯಕ್ಷನ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದ ನಟ ಶೋಭರಾಜ್ ಅವರು ಒಂದು ಕಾಲದಲ್ಲಿ ಅತಿ ದೊಡ್ಡ ವಿಲನ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು. ಇನ್ನು ವಿಷ್ಣುವರ್ಧನ್ ಅವರಿಗೆ ಖಡಕ್ಕಾಗಿ ವಿಲನ್ ಆಗಿ ನಿಲ್ತಿದ್ದು ನಮ್ಮ ಶೋಭರಾಜ್ ಅವರು ಅಂತ ಹೇಳ್ಬೋದು. ಇವತ್ತು ಕೂಡ ವಿಷ್ಣುವರ್ಧನ್ ಅವರನ್ನು ನೆನೆದುಕೊಂಡು ತುಂಬಾ ಭಾವುಕರಾಗ್ತಾರೆ. ಯಾಕೆಂದರೆ ವಿಷ್ಣುವರ್ಧನ್ ಅವರು ಒಂದು ಸಿನಿಮಾ ಮಾಡ್ತಿದ್ರು ಅಂದರೆ ಅದರಲ್ಲಿ ಪ್ರತಿ ಸಿನಿಮಾಗಳಲ್ಲೂ ಕೂಡ ಶೋಭರಾಜ್ ಒಂದು ಅವಕಾಶ ಕೊಡಿ ಅಂತಲೇ ಕೂಡ ಅವ್ರು ಹೇಳ್ತಿದ್ರಂತೆ. ಇದನ್ನು ನೆನೆಸ್ಕೊಂಡು ತುಂಬಾ ಭಾವನಾತ್ಮಕವಾಗ್ತಾರೆ. ಇವತ್ತಿಗೆ ನಮ್ಗೆ ಯಾರೂ ಕೂಡ ಗುರುತಿಸ್ತಲ್ಲ. ಸುಮಾರು 15-16 ವರ್ಷಗಳ ಚಿತ್ರಗಳಿಗೆ ಅವಕಾಶಗಳೇ ಸಿಗ್ತಿಲ್ಲ. ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲದೂ ಇದೆ, ಆದರೂ ನನಗೆ ಅವಕಾಶಗಳಿಲ್ಲದೆ ಅವಕಾಶ ಕೊರತೆಯಿಂದ ಬದುಕ್ತಿದ್ದೀನಿ. ಹಾಗಾಗಿ ಅದನ್ನೇ ನಂಬ್ಕೊಂಡು ಇಲ್ಲ, ನಾನು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಬೇರೆ ಬೇರೆ ಕೆಲಸವನ್ನು ಕೂಡ ಕೊಟ್ಕೊಂಡು ಜೀವನವನ್ನು ಕೂಡ ಸಾಗಿಸ್ತಿದ್ದೀನಿ. ಸಿನಿಮಾ ರಂಗನೇ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹಿರಿಯ ಕಲಾವಿದರಿಗೆ ಇವರೆಲ್ಲ ಮನ್ನಣೆ ಹಾಕೋದಿಲ್ಲ ಅಂತ ಸಹ ತುಂಬಾ ಭಾವನಾತ್ಮಕವಾಗಿ ಈ ವಿಚಾರವನ್ನು ಹೇಳ್ತಾರೆ. ಹೀಗಾಗಿ